ಎಲ್ಲರಿಗೂ ನಮಸ್ಕಾರ. ಬಹುಶಃ ಮೊನ್ನೆ ಅಸೆಂಬ್ಲಿ ಆದಮೇಲೆ ತಮಗೆ ಗೊತ್ತಿದೆ ಏನಾಗಿದೆ ಅಂದ್ಬಿಟ್ಟು ಅಸೆಂಬ್ಲಿಯಲ್ಲಿ ನಾನೊಂದು ಈ ಅಶ್ವಥ್ ನಾರಾಯಣ್ ಅವರು ಒಂದು ಪ್ರಶ್ನೆ ಎತ್ತಿದ್ದಕ್ಕೆ ನಾನು ಸಂಪೂರ್ಣವಾಗಿ ಉತ್ತರ ಕೊಟ್ಟಿದ್ದೀನಿ. ಮತ್ತು ಒಂದೊಂದು ಡೀಟೇಲ್ಸ್ ಕೇಳ್ತಾಯಿದ್ರು. ಅದಕ್ಕೆ ನಾನು ಮುಖ್ಯಮಂತ್ರಿಯವರ ಭಾಷಣಕ್ಕೆ ಮೊದಲು ಅದಕ್ಕೆ ಉತ್ತರ ಕೊಡ್ತೀನಿ ಅಂದ್ಬಿಟ್ಟು ಹೇಳಿದೆ. ನಮ್ಮದು ಸ್ಟೇಟ್ಮೆಂಟ್ ಎಲ್ಲ ರೆಡಿಯಾಗಿತ್ತು ಉತ್ತರ ಕೊಡಲಿಕ್ಕೆ. ಆವತ್ತು ಒಂದು ದಿವಸ ಮೊದಲು ಸ್ಪೀಕರನ್ನು ಹೋಗಿ ಕೇಳಿ ನನಗೆ ಅವಕಾಶ ಕೊಡಬೇಕು, ನೀವು ಮುಖ್ಯಮಂತ್ರಿ ಈ ಥರ ಹೇಳಿದ್ದೀನಿ, ನೀವು ಉತ್ತರ ಕೊಡಲಿ, ಮುಖ್ಯಮಂತ್ರಿಯವರು ಉತ್ತರಕ್ಕಿಂತ ಮೊದಲು ಕೊಡಬೇಕಂತ ರಿಕ್ವೆಸ್ಟ್ ಮಾಡಿದೆ. ಅವರು ಸ್ಪೀಕರ್ ಅವರು ಇಲ್ಲ, ನೀವು ಮುಖ್ಯಮಂತ್ರಿಯವರ ಉತ್ತರ ಆದಮೇಲೆ ನೀವು ಅದಕ್ಕೆ ನೀವು ಕ್ಲಾರಿಫಿಕೇಷನ್ ಕೊಡಿದ್ದಕ್ಕೆ ಹೇಳಿದರು ಅವರು. ಅದಕ್ಕೆ ನಾನು ಬೆಳಗಿಂದ ಅದನ್ನು ಇಟ್ಕೊಂಡು ಕೂತಿದ್ದೇನೆ. ಇವತ್ತು ನನ್ನ ಅಶ್ವಥ್ ನಾರಾಯಣ್ ಅವರು ಹೇಳಿದರು ಉತ್ತರ ಕೊಡ್ತೀನಿ ಅಂದ್ಬಿಟ್ಟು ಮಂತ್ರಿ ಇರಲಿಲ್ಲ ಅಂದ್ಬಿಟ್ಟು. ಅದು ನಿಜ ಅಲ್ಲ. ನಾನು ಒಂದು ದಿವಸ ಮೊದಲೇ ಹೋಗಿ ಸ್ಪೀಕರ್ನ ಕೇಳಿದಾಗ ಸ್ಪೀಕರ್ ಅವರು ಮುಖ್ಯಮಂತ್ರಿಯವರ ಉತ್ತರ ಆದಮೇಲೆ ಕೊಡಿ ಅಂತ ಹೇಳಿದರು. ಉತ್ತರಕ್ಕೂ ನಾನು ಅಲ್ಲಿಯೇ ಇದ್ದೆ. ತಮ್ಗೆ ಗೊತ್ತಿದೆ, ಅದಕ್ಕಿಂತ ಮೊದಲೇ ಯಾವುದೋ ಇಶ್ಯೂ ತೆಗೆದುಬಿಟ್ಟು ಗಲಾಟೆ ಮಾಡಿ ಇನ್ನೊಂದು ಮಾಡಿ ಮುಖ್ಯಮಂತ್ರಿಯ ಉತ್ತರ ಸಮೇತ ಕೊಡಲಿಕ್ಕೆ ಇವರು ವಿರೋಧ ಪಕ್ಷದವರು ಅಶ್ವಥ್ ನಾರಾಯಣ್ ಅವರು ಸಮೇತ ಎಲ್ಲ ಗಲಾಟೆ ಮಾಡಿದರು. ಆ ಉತ್ತರ ಕೊಟ್ಟಾದಮೇಲೆ ಇಮ್ಮಿಡಿಯೇಟಾಗಿ ಸ್ಪೀಕರ್ ಅವರು ಸಭೆಯನ್ನು ಅಡ್ಜರ್ನ್ ಮಾಡಿಬಿಟ್ಟು ಹೋದರು. ಅದರಿಂದ ಉತ್ತರ ಕೊಡಲಿಕ್ಕೆ ಆಗ್ತದೆ, ಉತ್ತರ ಯಾವಾಗಲೂ ಕೊಡಲಿಕ್ಕೆ ಸಿದ್ಧ ಎಂಬ ಮಾತನ್ನು ಹೇಳಿದೆ. ಮೊನ್ನೆ ನಮ್ಮ ಎಲ್ಲ ಹಿರಿಯ ಆಫೀಸರ್ಗಳಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೆ, ಅವರಿಗೆ ನೀವು ಎಲೆಕ್ಟ್ರಿಸಿಟಿ ನಮ್ಮ ಸಿಚುವೇಷನ್ ವಿಚಾರ ಯಾವ್ಯಾವ ಸಿದ್ಧತೆ ನಾವು ಮಾಡಿದ್ದೀವಿ ಅದನ್ನೆಲ್ಲ ಸ್ವಲ್ಪ ನಮ್ಮ ಮಾಧ್ಯಮದ ಮಿತ್ರರನ್ನು ಕರೆದುಬಿಟ್ಟು ಸೊ ದ್ಯಾಟ್ ಎಲ್ಲಿ ಅಸೆಂಬ್ಲಿಯಲ್ಲಿ ಎಲ್ಲ ರೈಸ್ ಮಾಡಿದರೆ ಕೆಲವರಿಗೆಲ್ಲ ಇದಿದೆ ಅದಕ್ಕೆಲ್ಲ ಒಂದು ಉತ್ತರ ಕೊಡಿ ಅಂತ ಇಟ್ಬಿಟ್ಟು ಅವರು ಅದರ ಪ್ರಕಾರ ACS ಅವರು, ಪಂಕಜ್ ಪಾಂಡೆ ಅವರು, ನಮ್ಮ ಶಿವಶಂಕರ್ ಅವರು ಎಲ್ಲ ಸೇರಿಬಿಟ್ಟು ತಮಗೆಲ್ಲ ಉತ್ತರ ಕೊಟ್ಟಿದ್ದಾರೆ. ಅದರ ಮಧ್ಯದಲ್ಲಿ ಯಾರೋ ಮೊದಲು ಕೆಲವರು ಸ್ಮಾರ್ಟ್ ಮೀಟ್ರ್ ವಿಚಾರ ರೈಸ್ ಮಾಡಿದ್ರು. ಆ ಸ್ಮಾರ್ಟ್ ಮೀಟ್ರ್ ವಿಚಾರದಲ್ಲಿಯೂ ಸಮೇತ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಇವತ್ತು ನನ್ನ ಉದ್ದೇಶ ಏನಂತ ಹೇಳ್ಬಿಟ್ರೆ, ಬಹುಶಃ ನಾನೇನು ಯೋಚನೆ ಮಾಡಿದೆ, ಇವತ್ತು ಕಳೆದ ವರ್ಷವೂ ಅಷ್ಟೇ ಯಾವ ರೀತಿಯಲ್ಲಿ ಬರಗಾಲ ಇತ್ತು, ಬರಗಾಲ ಇರುವಾಗಲೂ ಸಂದರ್ಭದಲ್ಲಿ ಸಮೇತ ಯಾವುದೇ ಪವರ್ ಕಟ್ ಆಗದಂಗೆ ಒಂದು ಸ್ವಲ್ಪ ದಿವಸಕ್ಕೆ ಮಾತ್ರ ಸ್ವಲ್ಪ ತೊಂದರೆ ಆಗಿತ್ತು. ಒಂದು ತಿಂಗಳು ನಮ್ಗೆ ಗೊತ್ತಿದೆ. ಅದೇನಾಯಿತು, ನಾವು ಬಂದ ಕೂಡಲೇ ಈ ನಮ್ಮ ಥರ್ಮಲ್ ಸ್ಟೇಷನ್ಗಳನ್ನೆಲ್ಲ ನಾವು ಕ್ಲೋಸ್ ಮಾಡಿದ್ವಿ. ಯಾವಾಗಲೂ ಮಳೆಗಾಲದಲ್ಲಿ ಆ ಥರ್ಮಲ್ ಸ್ಟೇಷನ್ನ ಒಂದು ಕ್ಲೋಸ್ ಮಾಡಿ ರಿನೋವೇಷನು ಮೇಂಟೆನೆನ್ಸ್ ಮಾಡೋದು ವಾಡಿಕೆ, ಅದರ ಪ್ರಕಾರ ಮಾಡಿದರು. ಆ ಮಳೆಗಾಲದಲ್ಲಿ ಅಷ್ಟೇ ನಾವು ಹೆಚ್ಚಿಗೆ ಈ ಕೋಲು ಸ್ಟಾಕ್ ಮಾಡೋದು ಅದು ನಡೀತಾ ಇತ್ತು. ಆಗ ಮಳೆಗಾಲದಲ್ಲಿ ಕೋಲು ಸಮೇತ ಸ್ವಲ್ಪ ಬೆಟ್ಟಾಗಿರ್ತದೆ ಬರುವಾಗೆಲ್ಲ. ಮತ್ತು ನಮಗೇನು ಇನ್ನೊಂದು ತೊಂದರೆ ಆಗಿದ್ದು ಆ ಟೈಮಲ್ಲಿ, ಸೋಲಾರಿಗೆ ಮಳೆ ಇಲ್ಲದರೂ ಕ್ಲೌಡ್ ಇತ್ತು. ಕ್ಲೌಡ್ ಇದ್ದಾಗ ಸೋಲಾರ್ ಪ್ರೊಡಕ್ಷನ್ ಕಡಿಮೆ ಆಯಿತು. ಅದಾದಮೇಲೆ ವಿಂಡೋ ಇರಲಿಲ್ಲ, ವಿಂಡೋ ಸಮೇತ ಇದಾಗಿದೆ. ಆದರೂ ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಹೋಗಿ ಬೇರೆ ನಮಗೆ ಬರಬೇಕಾಗಿದ್ದ ಸೆಂಟ್ರಲ್ ಅಲಾಟ್ಮೆಂಟು ಸರೆಂಡರ್ ಆಗಿತ್ತು. ನಮಗೆ ಬೇಡ, ಯಾಕೆಂದ್ರೆ ಯಾರು ಅಷ್ಟೊಂದು ಡಿಮ್ಯಾಂಡ್ ಒಂದೇ ಸತಿ ಜಾಸ್ತಿ ಆಗ್ತದೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ. ಅದರಿಂದಾಗಿ ಅದನ್ನು ಬೇರೆಯವ್ರಿಗೆ ಅಲಾಟ್ ಮಾಡಿದರು. ಮತ್ತು ಸೆಂಟ್ರಲ್ ಗೌರ್ಮೆಂಟ್ RK ಸಿಂಗ್ ಅವರು ಪವರ್ ಮಿನಿಸ್ಟರ್ ಆಗಿದ್ದರು. ಅವರೊಟ್ಟಿಗೆ ಹೋಗಿ ಮಾತಾಡಿ ನಮ್ಮ ಟೀಮು ACS ಇರ್ಬೋದು, MD, KPTC ಎಲ್ಲ ಸೇರಿ ಪಂಜಾಬಿಂದ ಮತ್ತು ಇದರಿಂದ UPಯಿಂದ ವಾಟರ್ ಸಿಸ್ಟಮ್ ನಾವು ದುಡ್ಡು ಕೊಡದೆ ಅವ್ರ ಹತ್ರಿಂದ ಇದು ಪವರ್ ತಗೊಂಡು ನಮ್ಮ ಮಳೆಗಾಲ ಬರುವಾಗ ವಾಪಸ್ ಕೊಡ್ತೀವಿ ಅಂದ್ಬಿಟ್ಟು ಈಗ ನಾವು ಮಳೆಗಾಲ ಬಂದಾಗ ಅವ್ರದ್ದೆಲ್ಲ ವಾಪಸ್ಸು ಕೊಟ್ಟಾಗಿದೆ, ಈಗಾಗಲೇ ಕೊಟ್ಟಾಗಿದೆ. ಅದೇ ರೀತಿಯಲ್ಲಿ ಯಾವುದು ಒಂದು ತಿಂಗಳು ಬಿಟ್ಟು ಚೀಫ್ ಮಿನಿಸ್ಟ್ರ್ ಇದು ಮಾಡಿದ್ರು. ಅದು ಬರೀ ಇರಿಗೇಷನ್ ಪಂಪ್ ಸೆಟ್ಟಿಗೆ ಮಾತ್ರ 7 ಗಂಟೆ ಇದ್ದಿದ್ದು 5 ಗಂಟೆ ಕೊಟ್ಟಿದ್ದೀವಿ. ಬಾಕಿ ಎಲ್ಲ ಇದಕ್ಕೆ ಡೊಮೆಸ್ಟಿಕ್ಗೆ ಕಮರ್ಷಿಯಲಿಗೆ ಪವರ್ ಕಟ್ಟೇ ಇರಲಿಲ್ಲ. ಅದರಷ್ಟು ನಾವು ಪವರ್ನ ಎಲ್ಲ ಕಡೆಯಿಂದಲೂ ನಾವು ಇದು ಮಾಡಿ ಕೊಟ್ಟಿದ್ದೀವಿ. 1 ತಿಂಗಳು ಆದಮೇಲೆ ಆ ಇರಿಗೇಷನ್ ಪಂಪ್ ಸೆಟ್ಟಿಗೆ ಸಮೇತ ಪವರ್ ಕೊಟ್ಟಿದ್ದೀವಿ. ಅದಲ್ಲದೆ ರಾಯಚೂರು ಮತ್ತು ಬೇರೆ ಬೇರೆ ಭಾಗದಿಂದ ನಮ್ಮ MLAಗಳದ್ದು ರಿಕ್ವೆಸ್ಟ್ ಬಂತು, ಈ ಶುಗರ್ ಕೈನಿಗೆ 1 ತಿಂಗಳು 1.5 ತಿಂಗಳು ಸ್ವಲ್ಪ ಅಡಿಷನಲ್ ಕೊಡಬೇಕು, ಪವರ್ ಬೇಕು ಅಂದ್ಬಿಟ್ಟು ಆ ಕಟಾವು ಇದು ಬಂದಿದೆ ಅಂದ್ಬಿಟ್ಟು ಅದು ಸಮೇತ ಕೊಟ್ಟಿದ್ವಿ ಕಳೆದ ವರ್ಷ. ಈ ವರ್ಷವೂ ನಾವು ಈಗಾಗಲೇ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿಕೊಂಡು ಇಷ್ಟು ಈಗ 18,500 ಮೆಗಾವಾಟ್ ಡಿಮ್ಯಾಂಡ್ ಇದ್ದರೂ ಸಮೇತ ನಾವೆಲ್ಲ ಇದಕ್ಕೂ ಪವರ್ ನಮ್ಮ ಹತ್ರ ಸಾಕಷ್ಟಿದೆ, ಸಾಕಷ್ಟಿದೆ.
ಅಲ್ಲಿ ಏನಾಗ್ತಾ ಇದೆ ನಮಗೆ ಒಂದು ದೊಡ್ಡ ಕಷ್ಟ ಆಗ್ತಾ ಇರೋದು ಬಿಟ್ಟರೆ ಇಷ್ಟೊಂದು ಫೀಡರ್ ಲೈನ್ಗಳು ಮತ್ತು ಕೆಲವು ಸಬ್ಸ್ಟೇಷನ್ಗಳು ಓವರ್ಲೋಡ್ ಆಗ್ತಾಯಿದೆ. ಅಲ್ಲಿ ಏನಾಗ್ತಾ ಇದೆ ಅಂದ್ಬಿಟ್ರೆ ನಾವು ನಮ್ಮ ACS ನಮ್ಮ MD KPTCL ಬೆಸ್ಕಾಮ್ MD ನಾವೆಲ್ಲ ಕೆಲವು ಡಿಸ್ಟ್ರಿಕ್ಟ್ಗಳಿಗೆ ಹೋಗಿ ರಿವ್ಯೂ ಮಾಡಿದ್ವಿ. ಚಿತ್ರದುರ್ಗ ಹೋದಾಗ ಅದು ಸಮಸ್ಯೆ ಹೇಳಿದ್ರು, ದಾವಣಗೆರೆಯಲ್ಲಿ ಹೇಳಿದ್ರು, ಚಿತ್ರದುರ್ಗ ಕೆಲವು ಇದರಲ್ಲಿ ಬರ್ತಾರೆ. ಇಮಿಡಿಯೇಟಾಗಿ ನಮ್ಮ ಎಂಜಿನಿಯರ್ಗಳಿಗೆ KPTC ಎಂಜಿನಿಯರ್ಗಳಿಗೆ ಹೇಳಿ ಯಾವ್ಯಾವ ಸಬ್ಸ್ಟೇಷನಲ್ಲಿ ಓವರ್ಲೋಡ್ ಆಗಿದೆ ಬೇರೆ ಸಬ್ಸ್ಟೇಷನ್ಗೆ ಲಿಂಕ್ ಲೈನ್ ಕೊಟ್ಬಿಟ್ಟು ಮಾಡಿ ಅಂತ ಹೇಳ್ತೀವಿ. ಆ ರೀತಿಯಲ್ಲಿ ಎಲ್ಲ ಕಡೆ ಇಡೀ ಸ್ಟೇಟಲ್ಲಿ ಆ ಥರ ಇದು ಮಾಡಿದ್ವಿ. ಅದ್ರ ಜೊತೆಲಿ ಏನು ಮಾಡಿದ್ವಿ ಅಂದ್ಬಿಟ್ಟು ಎಲ್ಲಿ ನಮಗೆ ಕಂಟಿನ್ಯೂಸ್ ಕೊಡಲಿಕ್ಕಾಗ ಕೆಲವು ಜಾಗದಲ್ಲಿ ಮಾತ್ರ ಭಾರಿ ನಮ್ಮ ಟೋಟಲ್ ತೊಗೊಂಡ್ರೆ ಕೆಲವು ಜಾಗದಲ್ಲಿ ಮಾತ್ರ ಕೊಡಲಿಕ್ಕಾಗ್ತಾ ಇರಲಿಲ್ಲ. ಅಲ್ಲಿ ಸಮೇತ ಅಡಿಷನಲ್ ಪವರ್ ಕೊಡಿ ಅಂತ ಹೇಳಿಬಿಟ್ಟು ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ. ಮತ್ತು ನಮಗೆ ಈ ವರ್ಷ ಸುಮಾರು 56 ಸಬ್ಸ್ಟೇಷನ್ 56 ಹೊಸದಾಗಿ ಸಬ್ಸ್ಟೇಷನ್ ಕೊಡಲಿಕ್ಕೆ ಈಗಾಗಲೇ ನಾವು ಟೆಂಡರ್ ಕರೆದುಬಿಟ್ಟೆಲ್ಲ ಮಾಡ್ತಾಯಿದ್ದೀವಿ. ಅದೇ ರೀತಿಯಲ್ಲಿ ಸಮೇತ ನೆಕ್ಸ್ಟ್ ಇಯರಿಗೆ ಸುಮಾರು 100 ಸಬ್ಸ್ಟೇಷನ್ಸ್ ಇದು ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ನಮ್ಮ ಟ್ರಾನ್ಸ್ಮಿಷನ್ ಲೈನ್ ಸಮೇತ ಸ್ಟ್ರೆಂಗ್ತನ್ ಮಾಡಲಿಕ್ಕೆ ಎಲ್ಲ ಮಾಡ್ತಾಯಿದ್ವಿ. ಮೊದಲು ನಮ್ಮ ಎಕ್ಸಿಸ್ಟಿಂಗ್ ಲೈನಿಗೆ ಸಾಕಷ್ಟು ರಿಪೇರಿ ಮೇಂಟೆನೆನ್ಸ್ ಸರಿಯಾಗಿ ನಡೀತಾ ಇಲ್ಲ. ಎಲ್ಲ ದುಡ್ಡನ್ನು ಅಕ್ರಮ ಸಕ್ರಮಕ್ಕೆ ಉಪಯೋಗಿಸ್ಕೊಳ್ತಾ ಇದ್ವಿ. ಈ ವರ್ಷ ಸ್ಟ್ರಿಕ್ಟಾಗಿ ಹೇಳಿದ್ವಿ, ಅದರಲ್ಲಿ ಕ್ಯಾಪೆಕ್ಸಲ್ಲಿ ಹೆಚ್ಚಿಗೆ ಆದ್ಯತೆ ಸ್ಟ್ರೆಂಗ್ತನಿಂಗ್ ಆ್ಯಂಡ್ ರಿಪೇರ್ ವರ್ಕಿಗೆ ಕೊಡಿ ಅಂತ ಹೇಳಿದ್ವಿ. ಅದರ ಪ್ರಕಾರ ಮಾಡ್ತಾಯಿದ್ದೀವಿ, ಇದು ಮಾಡ್ತಾಯಿದ್ವಿ. ಆ ರೀತಿಲಿ ಎಲ್ಲ ಇದು ಮಾಡ್ತಾಯಿದ್ದೀವಿ. ಬಹುಶಃ ಇದೆಲ್ಲ ಮಾಡಿಬಿಟ್ಟು ನಾವೇನೇ ಯೋಚನೆ ಮಾಡಿದ್ದೀವಿ, ನೀವು ಮತ್ತು ನಮ್ಮ ಎಲ್ಲ ಜನಪ್ರತಿನಿಧಿಗಳು ಅವರಿಗೆಲ್ಲ ಗೊತ್ತಿದೆ. ನಾವೆಲ್ಲ ಕಡೆ ನಾನು ಸುಮಾರು 22-23 ಡಿಸ್ಟ್ರಿಕ್ಟು ನಾನು ಮತ್ತು ನಮ್ಮೆಲ್ಲ ಸೀನಿಯರ್ ಆಫೀಸರ್ ವಿಸಿಟ್ ಮಾಡಿ ಎಲ್ಲ ರಿವ್ಯೂ ಮಾಡಿದ್ವಿ. ಇನ್ನೊಂದು 5-6 ಬಾಕಿ ಇರ್ತದೆ, ಬಾಕಿ ಎಲ್ಲ ರಿವ್ಯೂ ಮಾಡಿದ್ವಿ.